Really, it is a teamwork. It is not a ಒಬ್ರದ್ದಲ್ಲ, ಇದು ಟೀಮ್. ಇಟ್ ಇಸ್ ಒಳ್ಳೆ ಮ್ಯಾಚ್. ಇಟ್ ಇಸ್ ನಾವು ಪ್ಲೇಯರ್ ಇದ್ದಿಲ್ಲ ಅಂದ್ರೂ ಕ್ಯಾನ್ ಇದ್ ಮಾಡಿ ಪ್ಲಾನ್ ಟು ಇದ್ ಮಾಡಿದ್ರಿ ಜಸ್ಟ್. So for the cause of humanity, this cup is going on. So how do you see? You play a lot of matches, but how do you see this tournament, this particular tournament? ಇಲ್ಲ, ಇಟ್ ಇಸ್ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆಕ್ಚುಲಿ ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು. ನಮ್ಗೂ ಸ್ಪೋರ್ಟ್ಸ್ ಪ್ಲೇಯರ್ಸ್ಗೆ ತುಂಬಾ ಒಳ್ಳೆ ಸಪೋರ್ಟ್ ಮಾಡಿ ಇದು ಮಾಡ್ತಾ ಇದ್ದಾರೆ. ಇಸ್ ವೆರಿ ಗ್ರೇಟ್ ಟೂರ್ನಮೆಂಟ್ ಇದು. ನಮ್ಮ ವಾರ್ಡ್ ಇವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎವ್ರಿ ಇಯರ್ ಸ್ಪೋರ್ಟ್ಸ್ ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ. ನಮ್ಗೆ ತುಂಬಾ ಸಂತೋಷ. ಆಕ್ಚುಲ್ ಆಗಿ ನಮ್ಗೆಲ್ಲ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ. ಲೋಕಪಾಳ್ಯ ವಾರ್ಡ್ ಅಧ್ಯಕ್ಷರಾಗಿದ್ದೀವಿ. ಟೀಮ್ ನೀವು ಹೌದು, ಆರ್ಗನೈಸ್ ರಚನೆ ಮಾಡಿದ್ವಿ ಆಕ್ಚುಲಿ. ಮತ್ತೆ ಡೇಟ್ ಸ್ವಲ್ಪ ನಮ್ಮ ಮನಮೋಹನ್ ಸಿಂಗ್ ಅವರು ಇದಾದ್ರಲ್ಲ, ಅದರಿಂದ ಡೇಟ್ ಸ್ವಲ್ಪ ಚೇಂಜ್ ಆಯ್ತು. ಮತ್ತೆ ಬೇರೆಯವ್ರನ್ನ ತಗೊಂಡು ಟೀಮ್ ಸೆಟಪ್ ಮಾಡಿ ಆಡಿದೀವಿ. ನಮ್ಮ ಶಾಸಕರು ಏನು ಅವಕಾಶ ಒಂದು ಕೊಟ್ಟಿದ್ದಾರೆ ನಮ್ಗೆ, ಈ ತರ ಟೀಮ್ ಮಾಡಬೇಕು, ಒಂದೊಂದು ವಾರ್ಡ್ ವೈಸ್ ತಗೊಂಡಿದ್ದಾರೆ. ಅದೇ ವಾರ್ಡಿಂದಾನೇ ಗೇಮ್ ಆಡ್ಬೇಕು ಅಂತ, ಶಫಲ್ ಮಾಡಾಗಿಲ್ಲ. ಸೊ ನಮ್ಮ ವಾರ್ಡ್ ಅಲ್ಲಿ ಇರೋರ್ನೇ ಒಂದು ವಾರ್ಡ್ಗೆ ಒಂದು ಟೀಮ್. ಹ್ಯುಮ್ಯಾನಿಟಿ ಕಪ್ ಏನ್ ಸೀರೀಸ್ ಮಾಡಿದ್ದಾರೆ ಸಾಹೇಬ್ರು, ಒಂದು ವಾರ್ಡ್ಗೆ ಒಂದು ಟೀಮ್ ಕೊಟ್ಟು ಒಂದು ಆಪರ್ಚುನಿಟಿ ನಮ್ಗೆ ಮಾಡ್ಕೊಟ್ಟಿದ್ದಕ್ಕಾಗಿ, ಈ ಒಂದು ವೇದಿಕೆ ಒಂದು ಮಾಡ್ಕೊಟ್ಟಿದ್ದಕ್ಕೆ ರಿಯಲಿ ಥ್ಯಾಂಕ್ ಯು ಟು ದೆಮ್. ಓಕೆ, ತುಂಬ ಧನ್ಯವಾದಗಳು NARS ಅವ್ರಿಗೆ. ಹ್ಯುಮ್ಯಾನಿಟಿ ಕಪ್ ಅಂತ ಒಂದು ಆರ್ಗನೈಸ್ ಮಾಡಿಂದ ಎಷ್ಟು ಪ್ರತಿಭೆಗಳಿದೆಯೋ ಅದನ್ನೆಲ್ಲ ಪ್ರೋತ್ಸಾಹಿಸ್ತಾ ಇದ್ದಾರೆ. ಇದೇ ಥರ ಎಲ್ಲ ವಾರ್ಡ್ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಫೆಡ್ಲೈಟ್ ಹಾಕೊಡೋದಾಗಿರ್ಲಿ, ಏನೇ ಆಗಿರಲಿ ಕಾಪಾಡಲಿ. ನಾವು RS ಅವ್ರಿಗೆ ಒಳ್ಳೆ ಧನ್ಯವಾದಗಳು. ನಮ್ಮ RS ಅವ್ರು ಮಾಡ್ತಾ ಇರೋದು ಈಗ ಅನೇಕ ಸ್ಪೋರ್ಟ್ಸ್ಗಳು ಮಾಡಿದ್ದಾರೆ. ಇದೇನು ನಮ್ಗೆ ಹೊಸದೇನಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲೇ ಸರ್, ನಮ್ಮ ಶಾಂತಿನಗರ ವಾರ್ಡಲ್ಲಿ ಮಾತ್ರ ಈ ವರ್ಷ ಬಂದರೆ 1000 ಹುಟ್ಟಹಬ್ಬ ಬಂದರೆ ದಿನಾಲು ಮಾಡೋ ಹಬ್ಬನೇ ನಮಗೆ ಅದು. ಈ ಕ್ರಿಕೆಟಿಂದ ಎಲ್ಲರಿಗೂ ಬೇರೆ ದಾರಿಗೆ ಹೋಗಲ್ಲ, ತಪ್ಪದಾರಿಗೆ ಎಲ್ಲ ನೋಡಿ ಒಂದು ನೀಟಾಗಿ ಆಡೋದು, ಚೆನ್ನಾಗಿ ಜಾಲಿಯಾಗಿ ಆಡ್ಬಿಟ್ಟು ನೋಡಿ ಎಲ್ಲ ಉತ್ಸಾಹದಿಂದ ಚೆನ್ನಾಗಿದ್ದಾರೆ. ಆಮೇಲೆ ಬೆಲೆ ಬಂದ ತಕ್ಷಣ ನಮಗೆ ಬ್ರೇಕ್ಫಾಸ್ಟು ಎಲ್ಲ ಫೆಸಿಲಿಟಿ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ ಸರ್. ನಾವು ಭಾಳ ವರ್ಷದಿಂದ ನಾವು ಅಂಪೈರಿಂಗ್ ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬರ್ತಾ ಇರೋದು. ಇದು ವಾತಾವರಣ ಚೆನ್ನಾಗೇ ಇದೆ. ನೋಡೋಣ ಯಾವ ರೀತಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ತುಂಬಾ ಟೂರ್ನಮೆಂಟ್ಗಳು ತಾವು ನೋಡಿದೀರಾ. ಇದು ಒಂದು ವಿಶೇಷವಾಗಿ ಹ್ಯುಮ್ಯಾನಿಟಿ ಕಪ್ ಅಂತ. ಕಪ್ ಹೌದು. ಹೇಗೆ ಅನಿಸ್ತಾ ಇದೆ ತಮಗೆ? ಇದು ಫಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೀನಲ್ಲ, ಇದು ಒಂಥರ ಒಳ್ಳೆಯದೇ. ಇದು ಮಾನವೀಯತೆ ಅನ್ನೋದು ಒಂಥರ ಇದಲ್ವ, ಬೇಕು, ಎಲ್ಲರೂ ಕಲೀಲೇಬೇಕು. ಯಾರ್ಯಾರು ಯಾವ ಥರ ಇದ್ದಾರೆ, ಅವ್ರು ಕಲ್ತಿಲ್ಲ ಅಂದರೆ ಇದಲ್ಲ. ಇದೊಂಥರ ಒಂದು ಉದಾಹರಣೆ, ಇನ್ನು ಮುಂದಕ್ಕೆ ಬೇರೆಯವ್ರು ಮಾಡೋರು ಮಾಡ್ಬೋದು ಅಂತ. अच्छा लग रहा है, मतलब एक अच्छा इनिशिएटिव है इधर, और ऑर्गेनाइजिंग भी बहुत अच्छे से किया है. बहुत अच्छा लग रहा है. अच्छा माहौल है. तो होना चाहिए, इंसानियत के नाम पे होना चाहिए, टूर्नामेंट होना चाहिए. सिंपल वही आजकल आप देख रहे हैं कि बच्चे आजकल मतलब किस किस तरह के मतलब नशे की चीज़ें कर रहे हैं, स्पोर्ट्स आजकल भूल जा रहे हैं. तो ये सब चीज़ें देखते रहे तो उनके अंदर भी थोड़ा ये आता है, क्या बोलते हैं, एक जज्बा आता है. तो इससे क्या है, मतलब फिर से वो पुराना माहौल जो खेल कूद में जो थे लोग, वही फिर से जागेगा. ಹಬ್ಬ ನನ್ನ ತತ್ವ ಮನುಷ್ಯತ್ವ. ಮೈ ಬಿಲೀಫ್ ಇಸ್ ಹ್ಯುಮ್ಯಾನಿಟಿ. ವಿ ಬಿಲೀವ್ ಆ್ಯಂಡ್ ವಿ ಪ್ರಾಕ್ಟೀಸ್ ಹ್ಯುಮ್ಯಾನಿಟಿ. ನಾವೆಲ್ಲರನ್ನು ಮಾನವೀಯತೆಯ ದೃಷ್ಟಿಯಿಂದ ಎಲ್ಲರನ್ನ ಜೊತೆಗೂಡಿ ತಗೊಂಡು ಹೋಗುವಂಥದ್ದು ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ. ಹಾಗಾಗಿ ನಾವು ಈ ಮಾನವೀಯತೆ ಹಬ್ಬವನ್ನು ಏನು ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ, 11ನೇ ತಾರೀಕುವರೆಗೂ ನಡೀತದೆ. ಸೊ ಇವತ್ತು ಇಂಟರ್ ವಾರ್ಡು, ನಮ್ಮ ಶಾಂತಿನಗರ ವಾರ್ಡ್ಗಳ ಮಧ್ಯದಲ್ಲಿ ಕ್ರಿಕೆಟು, ನಾಳೆ ಫುಟ್ಬಾಲು, ನಾಳೆದ್ದು ಮಹಿಳಾ ಕ್ರೀಡಾ ನಡೀತದೆ. ಆಮೇಲೆ 5-6 ಸರಸ್ ಎಕ್ಸಿಬಿಷನ್ ನಡೀತದೆ. ಸುಮಾರು ಜನ, ಒಂದು 100 ಸ್ಟಾಲ್ಸ್ ಇರುತ್ತೆ, ಎಲ್ಲ ಎಕ್ಸಿಬಿಷನ್ ಮಾಡ್ತಾರೆ. 7-8 ಜಾಬ್ ಫೇರ್ ಇರುತ್ತೆ. ಆಲ್ಮೋಸ್ಟ್ 100 ಕಂಪನೀಸ್ ಆರ್ ಕಮಿಂಗ್. ಆನ್ ದ ಸ್ಪಾಟ್ ಕೆಲಸ ಅಲ್ಲೇ ಕೊಡ್ತೀವಿ. ಸೊ ಅದು 9, 10th, 11th ಮೆಡಿಕಲ್ ಕ್ಯಾಂಪು, ಡೆಂಟಲ್ ಕ್ಯಾಂಪು, ಐ ಕ್ಯಾಂಪು, ಗ್ರೂಮಿಂಗ್ ಕ್ಯಾಂಪು ಅಂತ ಹೇಳಿ ಸುಮಾರು ಕಾರ್ಯಕ್ರಮಗಳು. ಈ ವೋಟರ್ ಕಾರ್ಡು, ID, ಅದು ಇದು, ಆಧಾರ್ ಕಾರ್ಡ್ ಮಾಡಿಸೋದು, ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ರೇಷನ್ ಕಾರ್ಡ್, ಇದೆಲ್ಲಾನು ಜೊತೆಗೆ ಇದು ಲೇಬರ್ ಕಾರ್ಡ್ ಮಾಡಿಸುವಂಥದ್ದು, ಲೇಬರ್ ಇನ್ಶೂರೆನ್ಸ್ ಮಾಡಿಸುವಂಥದ್ದು. ಬಹುಶಃ ಎಲ್ಲ ನನ್ನ ಕ್ಷೇತ್ರದ ಜನರಿಗೆ ಬೇಕಾಗುವಂಥ ಎಲ್ಲ ಕಾರ್ಯಕ್ರಮನೂ ಏನೇನು ಅವರಿಗೆ ದಾಖಲೆಗಳು ಬೇಕಾಗುತ್ತೆ ಅವನ್ನೆಲ್ಲ ಮಾಡುವಂಥ 3 ದಿವಸ ಆ ಕ್ಯಾಂಪ್ಗಳು ನಡೀತಾ ಇರುತ್ತೆ. ಸೊ ಅದು ಕೂಡ ಎಲ್ಲರೂ ಉಪಯೋಗಿಸ್ಕೋಬೇಕು ಬಂದು. ಸೊ ಇಟ್ಸ್ ಎ ಫೆಸ್ಟಿವಲ್ ಆಫ್ ಹ್ಯುಮ್ಯಾನಿಟಿ. ಎಲ್ಲರನ್ನ ಜೊತೆಗೂಡಿಸುವಂಥದ್ದು. 9, 10, 11 ಮಧ್ಯಾಹ್ನ ಊಟನೂ ಇರುತ್ತೆ ಇಲ್ಲೇ ಎಲ್ಲರಿಗೂ ಬಂದಂಥವ್ರಿಗೆ. ಕ್ಯಾಂಪು ನಡೀತಾ ಇರುತ್ತೆ. ಸೊ ಇಟ್ ಈಸ್ ಒಂಥರ ನಾವೆಲ್ಲ ಒಂದು ಒಗ್ಗೂಡಿ, ಹೊಸ ವರ್ಷ ಬೇರೆ ಶುರುವಾಗಿದೆ. ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರು,
ಪೊಂಗಲ್ಲು, ಸಂಕ್ರಾಂತಿ ಎಲ್ಲ ಹಬ್ಬವನ್ನು ನಾವು ಆಚರಣೆ ಕೂಡ ಮಾಡ್ತೀವಿ. ಇಲ್ಲಿ ವುಮೆನ್ಸ್ ಡೇ ನಡೀತದೆ 9ನೇ ತಾರೀಕು, 10ನೇ ತಾರೀಕು ವುಮೆನ್ಸ್ ಡೇ ಇರುತ್ತೆ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇನ ನಾವು ಸ್ವಲ್ಪ ಮುಂಚಿತವಾಗಿ ಮಾಡ್ತಾ ಇದ್ದೀವಿ. ಸೊ ವುಮೆನ್ಸ್ ಡೇ ನಡೀತದೆ. ಮತ್ತು 9th ನಮ್ಮ ಎಲ್ಲ RWS ಮತ್ತು ಫ್ಲ್ಯಾಟ್ ಅಸೋಸಿಯೇಷನ್ಸು, ಸ್ಟ್ರೀಟ್ ಅಸೋಸಿಯೇಷನ್ ಎಲ್ಲರನ್ನ ಕರೆದಿದ್ದೀವಿ. ಒಂದು ಜನಸ್ಪಂದನ ಕಾರ್ಯಕ್ರಮನೂ ನಡೀತದೆ ಅವತ್ತು ಸಾಯಂಕಾಲ. ಸೊ ಇದು 3 ದಿವಸ 3 ಕಾರ್ಯಕ್ರಮಗಳು ನಡೀತಾ ಇರ್ತದೆ. ಸೊ ಇಟ್ಸ್ ಜಸ್ಟ್ ಎಲ್ರಿಗೂ ಒಂದು ಹಬ್ಬ, ಸಂತೋಷವಾಗಿರುವಂಥದ್ದು, ಹೊಸ ವರ್ಷ ಒಳ್ಳೇದನ್ನ ಬಯಸ್ತಾ ನಾವು ಇದನ್ನ ಮಾಡ್ತಾ ಇದ್ದೀವಿ. ಸರ್ ಈ ಕಡೆ
ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.